ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ. ಮಮ್ಮಿ ಡೆಕೋರೇಷನ್ ಸೂಪರ್ ಆಗಿದೆ ಅಲ್ವಾ? 5 ಸ್ಟಾರ್ ಹೋಟ್ಲ್ ತರ. 5 ಸ್ಟಾರ್ ಹೋಟ್ಲ್ ನೋಡಿ ಏನ? ಪಿಕ್ಚರ್ ಅಲ್ಲಿ ಅಷ್ಟೇ. ಪಿಕ್ಚರ್ ಅಲ್ಲಿ ನೋಡಿದೆ ತಾನೆ. ಸುಮ್ನಿರು. 3 ಕಿಲೋ ಮನೆಗೆ 5 ಸ್ಟಾರ್ ಹೋಟ್ಲ್ ಅಂತೆ. ನೋಡ, ಬೆಳಗ್ಗೆ ಬಾಡೋಗ ಈ ಹೂಗಳು ರಾತ್ರಿ 2 ಜೀವಿಗಳನ್ನ ಒಂದು ಮಾಡಿ ಅವರ ಜೀವನವನ್ನ ಅರಳಿಸುತ್ತವೆ. ಅರ್ಥ ಆಯ್ತಾ ನಿಂಗೆ? ಇಲ್ಲ ತಾನೆ? ನಡಿ ಮತ್ತೆ ಎದ್ದು ಮೇಡಮ್ ಬಂದು ರೆಡಿ ಮಾಡ್ಕೊಂಡು ಕರ್ಕೊಂಬರೋಣ. ಅಂದಂಗೆ ಕಾರ್ತಿಕೇಯಲ್ಲನ್ನ ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. ದೇವಸ್ಥಾನ ಹೋಗ್ಲೇಬೇಕು. ಜೀವನ ಆರಂಭಿಸ್ತಾ ಇದ್ದಾನಲ್ಲ, ದೇವ್ರ ಆಶೀರ್ವಾದ ಬೇಕು ಅವನಿಗೆ. ಹೋಗೋಣ ಮೇಡಮ್ ಬರ ಕರ್ಕೊಂಬರ. ಬೀಗ್ರೆ ಸುಬ್ಬು ಬಂದ ಕಾರ್ತಿಕೇಯ. ಹಂಗಾದ್ರೆ ಅವ್ನು ನಿಲ್ಗೆ ಕರ್ಕೊಂಬಂದ್ಬಿಡಿ ಫಸ್ಟ್. ಆಮೇಲೆ ನಾನು ಮೇಡಮ್ ಅವ್ರನ್ನ ರೆಡಿ ಮಾಡಿ ಇಲ್ಲಿ ಕರ್ಕೊಂಬರ್ತೀನಿ. ಏನಂತೀರಾ? ಆಗ್ಬೋದು. ಇದೆಲ್ಲ ಬಿಡವ್ರೆ, ಇದೆಲ್ಲ ಇವತ್ತು ಪ್ರಸ್ತಾವ ನೋಡಿ ನಿಮಗೆ, ಅದಕ್ಕೆ ನಾನೇ ಅರೇಂಜ್ಮೆಂಟ್ ಮಾಡಿದ್ದೆಲ್ಲ. ಅಲ್ಲ ಇದು ಮೇಡಮರೇ ಸುಮ್ಮನೆ ಇರಿ ನೀವು. ಇದು ನೋಡಿ, ಮದುವೆ ಮನೆಯಿಂದ ಉಟ್ಟು ಬಟ್ಟೆಯಲ್ಲೇ ಬಂದಿದ್ದೀರಾ. ನಿಮಗೆ ಶಾಸ್ತ್ರದ ದಿನ ಹಾಕೊಳ್ಳೋಕೆ ಸೀರೆ ಬೇರೆ ಇಲ್ಲ. ಅದಕ್ಕೆ ನಂದೊಂದು ಸೀರೆ ಇದೆ, ಚೆನ್ನಾಗಿದೆ. ನೀವು ಇದನ್ನ ಉಟ್ಕೋಬೇಕು. ಬಡವ್ರ ಸೀರೆ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ, ಆದರೆ ನಮ್ಮ ಕೈಲಾಗತ್ತಿಷ್ಟೇ. ಈ ಸೀರೆಯಲ್ಲಿ ನನಗೆ ತುಂಬ ಶ್ರೀಮಂತಿಕೆ ಕಾಣ್ತಿದೆ ಕಾಂತಮ್ಮ ಅವರೇ. ಬಿಸಿಲಲ್ಲಿ ಅಲಿತಿರೋ ಮಹಾರಾಣಿಗೆ ಅರಮನೆಯಲ್ಲಿ ಅಮೃತ ಇದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ. ದಣಿ ವಾರಿಸ್ಕೊಳ್ಳೋದಕ್ಕೆ ಬೊಗಸೆಷ್ಟು ನೀರು ಸಿಕ್ಕಿದ್ರೂ ಸಾಕು, ಅದೇ ಅಮೃತ ಅನ್ಸುತ್ತೆ. ಇವಾಗ ನೀವು ತೋರಿಸ್ತಿರೋ ಪ್ರೀತಿ ನನ್ನ ಪಾಲಿಗೆ ಅಮೃತ ಇದ್ದಾಗೆ. ಕಳಿಸ್ಬಿಡ್ತೀರಪ್ಪ ನೀವು ನನ್ನ. ದೊಡ್ಡ ಮಾತು ಶ್ರಾವಣಿ ಮೊರೆ. ಅದಕ್ಕೆ ತುಂಬಿದ ಕೂಡ ತುಳುಕಲ್ಲ ಅನ್ನೋದು. ದೊಡ್ಡ ಮನೆ ಕುಡಿಗೆ ಪ್ರೀತಿ ವಿಶ್ವಾಸದ ಅರ್ಥ ಗೊತ್ತಿರಲ್ವಾ? ಬನ್ನಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ. ಹೌದೌದು ಬಿಡಬ್ರೆ, ನಾನೇ ನಿಮ್ಮನ್ನು ರೆಡಿ ಮಾಡ್ತೀನಿ. ನೀವು ರೆಡಿಯಾಗಿ ಬರೋಷ್ಟಕ್ಕೆ ಇಲ್ಲಿ ಬೇರೆ ಥರನೇ ಲೈಟಿಂಗ್ ಇರುತ್ತೆ. ನಡಿ ಬಾರೋ ಲೇ ದರಿದ್ರ. ಮನೇಲಿರೋ ಹೆಣ್ಮಕ್ಳು ಮೂಗು ಮುರಿದ್ರು ಈ ಕಾಂತಮ್ಮನವ್ರು ಇರೋದ್ರಿಂದ ನಮ್ಮ ಶ್ರಾವಣಿ ಅಮ್ಮವ್ರಿಗೆ ಸ್ವಲ್ಪಾರು ನೆಮ್ಮದಿ ಸಿಕ್ಕಿದಾಗಾಯ್ತು. ನನ್ನಿಂದ ಸುಬ್ಬುನ ಕಿತ್ಕೊಂಡು ಅವಳು ಮದ್ವೆ ಆದ್ಲಲ್ಲ, ಈಗ ಅವರಿಬ್ಬರನ್ನ ದೂರ ಮಾಡೋವರೆಗೂ ನಾನು ನೆಮ್ಮದಿಯಾಗಿರೋದಿಲ್ಲ. ಅವರಿಬ್ರು ಅದ್ ಹೇಗ್ ಒಟ್ಟಿಗೆ ಜೀವನ ಮಾಡ್ತಾರೋ ನಾನು ನೋಡ್ತೀನಿ. ಆಯ್ತು ಮಗಳೇ, ನೀನ್ ಏನ್ ಮಾಡ್ತೀಯೋ ಮಾಡು, ಪರವಾಗಿಲ್ಲ. ಆದ್ರೆ ನೀನು ಆ ಸುಬ್ಬು ಸಿಗ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಸತ್ತೋಗ್ತೀನಿ ಅಂತ ನೀನು ಹೇಳ್ತಿಲ್ವಲ್ಲ, ನನಗದೇ ಸಮಾಧಾನ ಕಣೆ. ಅಕ್ಕ, ಅವ್ನು ಮತ್ತೆ ಸಿಗ್ಬೋದು ಅನ್ನೋ ಆಸೆ ಇದ್ದಿದ್ರೆ ನಮ್ಮ ಶ್ರೀವಲ್ಲಿ ಹಾಗೆ ಮಾಡ್ತಿದ್ಲೋ ಏನೋ. ಆದ್ರೆ ಅವನು ಮುಗ್ದೋಗಿರೋ ಕತೆ ಇನ್ಯಾವತ್ತೂ ನಮ್ಮ ಶ್ರೀವಲ್ಲಿ ಜೀವನದಲ್ಲಿ ಬರೋದಕ್ಕಾಗಲ್ಲ. ಅದೇನೇ ಆಗ್ಲಿ ಚಿಕ್ಕಮ್ಮ, ನನಗ್ ಸಿಗದೆ ಇರೋ ಸುಖ, ಶಾಂತಿ, ನೆಮ್ಮದಿ ಯಾವ್ದು ಅವ್ರಿಗೆ ಸಿಗ್ಬಾರ್ದು. ಬಿಡಲ್ಲ, ಅವರಿಬ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅವ್ರಷ್ಟೇ ಅಲ್ಲ ಮಗಳೇ, ಆ ಮನೆಯಲ್ಲಿರೋ ಪ್ರತಿ ಒಬ್ರು ಕಣ್ಣಲ್ಲಿ ನೀರು ಹಾಕ್ಬೇಕು. ಇವಾಗ ನೀನ್ ಸಂಕಟ ಪಟ್ರೆ ನಾನ್ ಕಣ್ಣಲ್ಲಿ ಹೇಗ್ ನೀರ್ ಬರ್ತಿದ್ಯೋ ಅದೇ ರೀತಿ ಅವಳ ಮಗಳು ಸಂಕಟ ಪಡೋದನ್ನ ನೋಡಿ ಅವ್ರ ಮನೆಯವ್ರು ಎಲ್ಲರೂ ಸಂಕಟ ಪಡ್ಬೇಕು, ಆಳ್ಬೇಕು. ವರ್ಧನ್ ಜೊತೆ ಇನ್ನೊಂದು ಹುಡುಗಿನ ನೋಡಿ ಆ ವರಲಕ್ಷ್ಮಿ ಬಿಕ್ಕಿ ಬಿಕ್ಕಿ ಅಳ್ಬೇಕು, ಸಂಕಟ ಪಡ್ಬೇಕು. ಸರ್ಸು, ಮದುವೆ ಬ್ರೋಕರ್ ಮಹೇಶ ಇದಾನಲ್ಲ, ಅವನು ಫೋನ್ ಮಾಡ್ಕೊಡ್ತು. ಹಲೋ, ನಾನು ಇಂದ್ರಮ್ಮ ಮಾತಾಡ್ತಾ ಇದ್ದೀನಿ. ನೋಡಪ್ಪ, ನಿನಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ವರದಕ್ಷಿಣೆ ವರೋಪಚಾರ ಯಾವುದು ಬೇಕಾಗಿಲ್ಲ. ಬೇಕಾದ್ರೆ ಖರ್ಚು ನಾವೇ ಹಾಕೊಂಡು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೋತೀವಿ.
ಆದ್ರೆ ಒಂದು ವಾರದಲ್ಲಿ ಮದುವೆ ಆಗ್ಬೇಕು, ಅದನ್ನ ಹೇಳ್ಬಿಡು. ಎಷ್ಟಾದ್ರೂ ದುಡ್ಡು ತಗೋ, ಪರವಾಗಿಲ್ಲ. ಆದ್ರೆ 7 ದಿವಸದಲ್ಲಿ ನನ್ನ ಮಗನ್ ಮದುವೆ ಮಾಡಿ ಸೊಸೆನ ಮನೆ ತುಂಬಿಸ್ಕೋಬೇಕು, ಗೊತ್ತಾಯ್ತಲ್ವಾ? ಸರಿ. ಆದ್ರೆ ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ ಅಂತ ನನಗೆ ಮಾತು ಕೊಡು. ನಾನು ನಿಮ್ ಜೊತೆನೇ ಇರ್ತೀನಿ, ನಿಮ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಯಾರು ಕಟ್ಟಿದ್ರು ನಿಮ್ಮ ಇದನ್ನ? ಮನಸ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡು ತಾಯಿಗೆ ಮೋಸ ಮಾಡ್ಬಿಟ್ಟಲ್ಲೋ. ನನ್ನ ಮಗ ಹೇಳ್ಕೊಳಕ್ಕೆ ಬಾಯಿ ಬರ್ತಿಲ್ಲ. ನನ್ನ ಹೊಟ್ಟೆಗೆ ಬೆಂಕಿ ಇಡ್ಬೇಕು ಅಂತ ನನ್ನ ಹೊಟ್ಟೆನ ನೀನು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾವು ಅಲ್ಲ ನೀ ಆಲ್ ದ ವೆರಿ ಬೆಸ್ಟ್. ಇವತ್ತು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿರಲಿ, ನಿಮ್ಮ ಗಂಡನ ಮನಸ್ಸಲ್ಲಿ ಎಷ್ಟೇ ಗೊಂದಲಗಳಿದ್ರೂ ಅದನ್ನೆಲ್ಲ ಕಳೆದು ಶಾಂತಿ, ನೆಮ್ಮದಿ, ಸುಖನ ಹರಿಸ್ಕೊಳ್ಳೋ ಅಂಥ ದಿನ ಇದು. ಅಂದ್ರೆ ಕತ್ಲಲ್ಲಿ ಬೆಳಕನ್ನ ಕಂಡುಕೊಳ್ಳುವಂತ ರಾತ್ರಿ. ಇನ್ಮೇಲೆಲ್ಲ ಸರಿ ಹೋಗುತ್ತೆ. ಬನ್ನಿ ಮೇಡಮ್ ಬರೀ. ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತಿಂದು ಮನೆಗೆ 2 ಬರ್ಬಿಟ್ಟಲ್ಲೋ. ನನ್ನ ಮಕ್ಕಳ ಜೀವನ ಹಾಳು ಮಾಡಿರೋರಿಗೆ ಈ ಮನೆ ಜಾಗ ಇಲ್ಲ. ನಿನ್ನ ಮನಸ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡು ತಾಯಿಗೆ ಮೋಸ ಮಾಡ್ಬಿಟ್ಟಲ್ಲೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.